ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಗಂಜಾಂ ಗ್ರಾಮದಲ್ಲಿದ್ದೇವೆ. ಕಾವೇರಿ ನದಿಯ ತಟದಲ್ಲಿರುವ ಒಂದು ಶಕ್ತಿಪೀಠವನ್ನ ನಾನು ನಿಮಗೆ ತೋರಿಸೋಕೆ ಹೊರಟಿದ್ದೇನೆ. ತುಂಬಾ ವಿಶಿಷ್ಟವಾದ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಮತ್ತು ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನವನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ಆತ್ಮೀಯರೇ, ಈ ಒಂದು ದೇವಸ್ಥಾನದ ಬಗೆಗಿನ ಹಲವಾರು ಸಂಗತಿಗಳನ್ನ ನಾನು ಈ ವಿಡಿಯೋ ಮೂಲಕವಾಗಿ ಹಂಚಿಕೊಳ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋವನ್ನ ವೀಕ್ಷಿಸಿ. ಈ ದೇವಸ್ಥಾನ ಇರೋದು ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಗಂಜಾಂ ಗ್ರಾಮದಲ್ಲಿ. ಸದಾ ಭಕ್ತರ ಕೋರಿಕೆಗಳನ್ನ ಈಡೇರಿಸುತ್ತಾ ಭಕ್ತರನ್ನು ಹರಸುತ್ತಾ ಈ ಗಂಜಾಂ ಗ್ರಾಮದಲ್ಲಿ ನೆಲೆ ನಿಂತಿರುವ ಶಕ್ತಿ ದೇವತೆ ನಿಮಿಷಾಂಬ. ಬನ್ನಿ, ನಿಮಿಷಾಂಬ ದೇವಸ್ಥಾನದ ಬಗೆಗಿನ ಹಲವು ಸಂಗತಿಗಳನ್ನ ನಾನು ತಿಳಿದುಕೊಂಡಿದ್ದೇನೆ, ನಿಮಗೂ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಈ ನಿಮಿಷಾಂಬ ದೇವಸ್ಥಾನ ಇರೋದು ಕಾವೇರಿ ನದಿಯ ಜಲಾನಯನ ಪ್ರದೇಶದ ಎತ್ತರದ ಭಾಗದಲ್ಲಿ. ಕನ್ನಡದಲ್ಲಿ ನಿಮಿಷ ಎಂಬ ಪದಕ್ಕೆ ನಿಮಿಷ ಎಂದರ್ಥ. ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ನಿಮಿಷದಲ್ಲಿ ಈಡೇರಿಸುತ್ತಾಳೆ ಎಂಬ ಗಾದೆ ಇದೆ. ನಿಮಿಷಾಂಬ ದೇವಿಯು ಪಾರ್ವತಿ ದೇವಿಯ ಅವತಾರ. ಈ ನಿಮಿಷಾಂಬ ದೇವಸ್ಥಾನ ಮಾನವ ಸಂಪನ್ಮೂಲ ಮತ್ತು ಸಿಇ ಇಲಾಖೆಯ ಅಡಿಯಲ್ಲಿ ಬರುತ್ತದೆ. ಇಲ್ಲಿ ಶಿವ ಸಣ್ಣ ಗಾತ್ರದ ಲಿಂಗದ ರೂಪದಲ್ಲಿರುತ್ತಾನೆ. ಸಣ್ಣ ಗಾತ್ರದ ನಂದಿಯು ಶಿವನಿಗೆ ಕರ್ಣೀಯವಾಗಿ ಎದುರಾಗಿದೆ ಮತ್ತು ನಿಮಿಷಾಂಬ ವಿಗ್ರಹದ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯವಿದೆ. ನಿಮಿಷಾಂಬ ದೇವಸ್ಥಾನದ ಒಳಾಂಗಣದಲ್ಲಿ ನಾವು ಹನುಮಂತ ದೇವರು, ಸೂರ್ಯನಾರಾಯಣ ದೇವರು ಮತ್ತು ಗಣಪತಿಯ ಚಿಕ್ಕ ಗುಡಿಗಳನ್ನು ಕೂಡ ಕಾಣಬಹುದಾಗಿದೆ. ನೋಡಿ, ಎಷ್ಟೊಂದು ಭಕ್ತರು ದೇವಿಯ ದರ್ಶನಕ್ಕಾಗಿ ಬಂದಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕಾಣಬಹುದಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಭಕ್ತರು ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ದಿನವಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ನೋಡಿ ಆತ್ಮೀಯರೇ, ಇದೇ ನಿಮಿಷಾಂಬ ದೇವಸ್ಥಾನದ ಮುಖ್ಯ ದ್ವಾರ. ಈ ದ್ವಾರದ ಮೂಲಕವಾಗಿಯೇ ನಾವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬಹುದಾಗಿದೆ. ನೋಡಿ, ಅಲ್ಲಿ ದೇವಸ್ಥಾನದ ಒಳಗಡೆ ಭಕ್ತರೆಲ್ಲರೂ ಕೂಡ ದೇವಿಯ ದರ್ಶನಕ್ಕಾಗಿ ಮುನ್ನಡೀತಾ ಇದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾದ ಪ್ರಾಂಗಣ ಇದೆ. ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತರಿಗಾಗಿಯೇ ಸರ್ಕಾರ ಮತ್ತು ದತ್ತಿ ಇಲಾಖೆ ವತಿಯಿಂದ ಹಲವು ರೀತಿಯ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಈ ದೇವಸ್ಥಾನದ ಮುಂಭಾಗದ ಪ್ರಾಂಗಣದಲ್ಲಿ ಇಲ್ಲಿ ಹಲವಾರು ಬಗೆಯ ತರಕಾರಿಗಳನ್ನ, ಹಣ್ಣು ಹಂಪಲುಗಳನ್ನ ಮತ್ತು ವಿವಿಧ ಬಗೆಯ ಖಾದ್ಯಗಳನ್ನ ನಾವು ಮಾರುವವರನ್ನು ಕೂಡ ಇಲ್ಲಿ ನಾವು ವೀಕ್ಷಿಸಬಹುದು. ನೋಡಿ, ಎಷ್ಟೊಂದು ಅದ್ಭುತವಾಗಿದೆ. ಇಲ್ಲಿನ ಪರಿಸರ ನಿಜಕ್ಕೂ ಕೂಡ ಎಲ್ಲರ ಮನಸ್ಸನ್ನು ಸೆಳೆಯೋದ್ರಲ್ಲಿ ಇನ್ನೊಂದು ಮಾತಿಲ್ಲ. ಅಲ್ಲಲ್ಲಿ ಮರಗಳಿದಾವೆ, ಮರಗಳ ಕೆಳಗೆ ಕಟ್ಟೆಗಳನ್ನು ಕಟ್ಟಲಾಗಿದೆ. ಅಲ್ಲಿ ಕೂಡ ಕೆಲ ಕಾಲ ವಿಶ್ರಾಂತಿಯನ್ನು ಕೂಡ ನಾವು ತೆಗೆದುಕೊಳ್ಳಬಹುದಾಗಿದೆ. ಶ್ರೀ ನಿಮಿಷಾಂಬ ದೇವಾಲಯದ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ, ಈ ದೇವಸ್ಥಾನವನ್ನ 400 ವರ್ಷಗಳ ಹಿಂದೆ ರಾಜ ಒಡೆಯರ್ ನಿರ್ಮಿಸಿದರು ಅನ್ನೋ ಒಂದು ಮಾಹಿತಿ ಇದೆ. ಈ ದೇವಾಲಯವನ್ನು 1578ರಿಂದ 1617ರ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ಆಗಮುಕ್ತ ಪದ್ಧತಿಯ ಪ್ರಕಾರ ನಿರ್ಮಿಸಲಾಗಿದೆ. ಇಲ್ಲಿನ ದೇವಿಯ ವಿಗ್ರಹವನ್ನು ಶಿವ ಪಂಚಾಯತನ ಆಧಾರದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಈ ನಿಮಿಷಾಂಬ ದೇವಸ್ಥಾನ ಇರೋದು ಪವಿತ್ರವಾದ ಕಾವೇರಿ ನದಿಯ ತಟದಲ್ಲಿ. ಹೀಗಾಗಿ ಈ ದೇವಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಎದುರಿಗಿರುವ ನದಿಯಲ್ಲಿ ಮಿಂದು ಸ್ನಾನ ಮಾಡಿ ನಂತರದಲ್ಲಿ ದೇವಿಯ ದರ್ಶನಕ್ಕೆ ಬರ್ತಾರೆ.
ಆತ್ಮೀಯರೇ, ನೋಡಿ ಕಣ್ತುಂಬಿಕೊಳ್ಳಿ, ಪಾರ್ವತಿಯ ಅಪ್ರಾವತಾರ ದಿವ್ಯ ತೇಜಸ್ಸನ್ನು ಹೊಂದಿರತಕ್ಕಂಥ ಶ್ರೀ ನಿಮಿಷಾಂಬಾ ದೇವಿ. ನಿಮಿಷಾಂಬಾ ದೇವಸ್ಥಾನದಲ್ಲಿ ಶ್ರೀಚಕ್ರದ ಜೊತೆಗೆ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಬೀಜಾಕ್ಷರಿ ಮೂಲ ಮಂತ್ರವನ್ನು ಹೊಂದಿರುವ ಕಪ್ಪು ಕಲ್ಲಿನ ಮೇಲೆ ಶ್ರೀಚಕ್ರವನ್ನು ಕೆತ್ತಲಾಗಿದೆ. ಈ ಒಂದು ಶಕ್ತಿಪೀಠಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ತಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ, ತಮಗೆ ಪರಿಹಾರ ದೊರೆಯುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಹೀಗಾಗಿ ನಿಮಿಷಾಂಬಾ ದೇವಸ್ಥಾನಕ್ಕೆ ಪ್ರತಿದಿನವೂ ಕೂಡ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ಪುನೀತರಾಗ್ತಾರೆ. ಶ್ರೀ ನಿಮಿಷಾಂಬಾ ದೇವಾಲಯದ ವಾಸ್ತುಶಿಲ್ಪವು ಕೂಡ ಬಹಳಷ್ಟು ಅಮೋಘವಾಗಿದೆ. ದ್ರಾವಿಡ ಶೈಲಿಯ ವಾಸ್ತುಶೈಲಿಯಲ್ಲಿ ಪೂರ್ವಾಭಿಮುಖವಾಗಿ ದೇವಾಲಯವನ್ನ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು 7 ಅಂತಸ್ತಿನ ಎತ್ತರದ ರಾಜಗೋಪುರವನ್ನ ಹೊಂದಿದೆ. ಅಲ್ಲದೆ ಅಲಂಕಾರಿಕ ಕಂಬಗಳನ್ನು ಕೂಡ ಹೊಂದಿದೆ. ದೇವಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಬೀಜಾಕ್ಷರ ಮಂತ್ರವನ್ನು ಕೆತ್ತಲಾಗಿದೆ ಮತ್ತು ಹಲವು ವೃತ್ತಗಳು ಮತ್ತು ತ್ರಿಕೋನಗಳನ್ನು ಹೊಂದಿರುವ ದೇವಿಯ ಪ್ರತಿಮೆಯ ಮುಂಭಾಗದಲ್ಲಿ ಶ್ರೀಚಕ್ರವನ್ನು ಮುದ್ರಿಸಲಾಗಿದೆ. ಈ ದೇವಸ್ಥಾನ ಮುಕ್ತ ಮಂಟಪ, ಪ್ರಾಕಾರಂ ಮತ್ತು ಗರ್ಭಗೃಹವನ್ನು ಕೂಡ ಹೊಂದಿದೆ. ಶ್ರೀ ನಿಮಿಷಾಂಬಾ ದೇವಾಲಯದ ಪೌರಾಣಿಕ ಮಹತ್ವವನ್ನು ತಿಳಿಯುವುದಕ್ಕೆ ನಮಗೆ ಹಲವು ದಂತಕಥೆಗಳು ನಿದರ್ಶನವಾಗಲಿವೆ. ಒಮ್ಮೆ ಈ ಭಾಗದಲ್ಲಿ ಸುಮನಕ್ಷ ಎಂಬ ರಾಜನು ವಾಸ ಮಾಡ್ತಾ ಇದ್ದಂತೆ. ಭಗವಾನ್ ಪರಮೇಶ್ವರನ ಆದೇಶದಂತೆ ಅವರು ಲೋಕದ ಕ್ಷೇಮಕ್ಕಾಗಿ ಪುಂಡರೀಕ ಯಾಗವನ್ನು ಮಾಡಲು ನಿರ್ಧಾರ ಮಾಡ್ತಾರಂತೆ. ಸುಮನಾಕ್ಷರರ ಮಾತಿನಂತೆ ಯಾಗದ ಜವಾಬ್ದಾರಿಯನ್ನು ಮುಕ್ತ ಋಷಿ ವಹಿಸಿಕೊಂಡ್ರಂತೆ. ಇಲ್ಲಿ ನಡೆಯುತ್ತಿರುವ ಯಾಗದ ವಿಚಾರವನ್ನು ಜನುಮಂಡಲ ಮತ್ತು ಸುಮಂಡಲ ನಾರದ ಮಹರ್ಷಿಯಿಂದ ತಿಳಿದುಕೊಂಡ್ರಂತೆ. ಆಗ ಜನುಮಂಡಲ ಮತ್ತು ಸುಮಂಡಲ ಸುಮನಕ್ಷನನ್ನು ಈ ಯಾಗ ಮಾಡದಂತೆ ತಡೆಯಲು ನಿರ್ಧಾರ ಮಾಡಿದರಂತೆ. ಯಾರು ಯಾವುದೇ ರೀತಿಯಾದ ಆಯುಧವನ್ನ ಬಳಸಿಕೊಂಡು ತಮ್ಮನ್ನ ಕೊಲ್ಲಬಾರದು ಅಂತೇಳಿ ಜನುಮಂಡಲ ಮತ್ತು ಸುಮಂಡಲ ಬ್ರಹ್ಮನಿಂದ ವರವನ್ನ ಪಡೆದಿದ್ರಂತೆ. ಈ ಕಾರಣಕ್ಕಾಗಿ ಇವರಿಬ್ಬರು ತಮ್ಮ ಗುರುವಾದಂತಹ ಶುಕ್ರಾಚಾರ್ಯರ ಸಹಾಯವನ್ನು ಪಡೆದು ಮುಕ್ತ ಋಷಿ ವಿರುದ್ಧ ಹೋರಾಡಲು ಸೈನ್ಯವನ್ನ ಕಳಿಸಿಕೊಟ್ರಂತೆ. ಮುಕ್ತ ಋಷಿಯು ಸ್ವಲ್ಪ ಸಮಯದಲ್ಲೇ ಇವರು ಕಳಿಸಿಕೊಟ್ಟ ಸೈನ್ಯವನ್ನ ಸೋಲಿಸಿದ್ರಂತೆ. ಈ ವಿಚಾರವನ್ನು ಅರಿತ ಜನುಮಂಡಲ ಮತ್ತು ಸುಮಂಡಲ ನೇರವಾಗಿ ತಾವೇ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ಮುಕ್ತ ಋಷಿಯನ್ನ ಸೋಲಿಸಿದ್ರಂತೆ. ಆ ಸಂದರ್ಭದಲ್ಲಿ ಮುಕ್ತ ಋಷಿಯು ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಲು ಆರಂಭಿಸಿದ್ರಂತೆ. ಸಂದರ್ಭದಲ್ಲಿ ಪಾರ್ವತಿ ದೇವಿಯು ಯಜ್ಞಕುಂಡದಿಂದ ಹೊರಬಂದು ಜನುಮಂಡಲ ಮತ್ತು ಸುಮಂಡಲವನ್ನು ಒಂದೇ ನಿಮಿಷದಲ್ಲಿ ಕೊಂದು ಹಾಕಿದ್ಲಂತೆ. ಜೊತೆಗೆ ಅವರು ಕೈಗೊಂಡಿರ್ತಕ್ಕಂತಹ ಯಾಗವೂ ಕೂಡ ಪೂರ್ಣಗೊಂಡಿತಂತೆ. ಮುಕ್ತ ಋಷಿಯು ಓ ಜಗನ್ಮಾತೆ ನಿಮಿಷಾಂಬಾ ಎಂಬ ಹೆಸರಿನಲ್ಲಿ ಉದ್ಗರಿಸಿದನಂತೆ. ಅಂದಿನಿಂದ ಈ ಶಕ್ತಿ ದೇವಿಯನ್ನ ನಿಮಿಷಾಂಬಾ ಎಂದು ಕರೆಯಲಾಗುತ್ತದೆ. ನೋಡಿದ್ರಲ್ಲ ಆತ್ಮೀಯರೇ, ಈ ಒಂದು ದಂತಕಥೆ ಎಷ್ಟೊಂದು ಅದ್ಭುತವಾಗಿದೆ ಅಂತೇಳಿ. ನಿಮಿಷದಲ್ಲೇ ಭಕ್ತರಿಗೆ ವರವನ್ನು ಕರುಣಿಸ್ತಕ್ಕಂತಹ ಈ ಮಹಾಮಾತೆಯ ದರ್ಶನ ಭಾಗ್ಯ ಸಿಗ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಬನ್ನಿ ಆತ್ಮೀಯರೇ, ಶ್ರೀ ನಿಮಿಷಾಂಬಾ ದೇವಸ್ಥಾನದ ಹೊರಭಾಗದಲ್ಲಿರುವ ಈ ಪವಿತ್ರವಾದಂತಹ ಕಾವೇರಿ ನದಿಯನ್ನ ನೋಡ್ಕೊಂಡ್ ಬರೋಣ. ಕಾವೇರಿ ಸ್ನಾನ ಪವಿತ್ರವಾದಂತಹ ಸ್ನಾನ. ಇಲ್ಲಿ ಬರ್ತಕ್ಕಂಥ ಭಕ್ತರು ಈ ಒಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಕೊಂಡೇ ದೇವಿಯ ದರ್ಶನಕ್ಕೆ ಹೋಗ್ತಾರೆ. ನೋಡಿ, ಎಷ್ಟು ಹಚ್ಚ ಹಸಿರಾದಂತಹ ಒಂದು ಭೂಭಾಗವನ್ನ ಹೊಂದಿರತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲಿ ಹರಿಯುತ್ತಿರುವ ಪವಿತ್ರವಾದ ಕಾವೇರಿ ನದಿ ಪಾತ್ರ ಬಹಳಷ್ಟು ಕಿರಿದಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಆಳ ಯಾವುದೂ ಇಲ್ಲ. ಹೀಗಾಗಿ ಭಕ್ತರು ಯಾವುದೇ
ರೀತಿಯ ಭಯವಿಲ್ಲದೇ ಈ ಒಂದು ನದಿಯೊಳಗೆ ಇಳಿದು ಸ್ನಾನ ಮಾಡಬಹುದು. ನದಿಯೊಳಗೆ ಇಳಿಯೋದಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅನಾಯಾಸವಾಗಿ ನಾವು ಮೆಟ್ಟಿಲುಗಳ ಸಹಾಯದಿಂದ ನಾವು ನದಿಯ ಸ್ನಾನವನ್ನ ಮಾಡಬಹುದಾಗಿದೆ. ನೋಡಿ, ಆ ಎದುರಿಗೆ ಕಾಣಿಸ್ತಕ್ಕಂಥದ್ದೇ ದೇವಸ್ಥಾನದ ಪಕ್ಕದಲ್ಲಿನೇ ಈ ನದಿ ಹರಿತಕ್ಕಂಥದ್ದು. ಜೊತೆಗೆ ಮಹಿಳೆಯರಿಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸ್ನಾನದ ನಂತರದಲ್ಲಿ ಬಟ್ಟೆ ಬದಲಾವಣೆ ಮಾಡೋದಕ್ಕೆ ಈ ರೀತಿಯ ಚಿಕ್ಕದಾದಂತಹ ಒಂದು ಕೋಣೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವುಗಳ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ನದಿಯ ಪಕ್ಕದಲ್ಲಿ ಅಲ್ಲಿ ನಾವು ಬೋರ್ಡ್ಗಳನ್ನು ಕೂಡ ಕಾಣಬಹುದಾಗಿದೆ. ಮಲಿನ ವಸ್ತುಗಳನ್ನ, ಮಲಿನ ಬಟ್ಟೆಗಳನ್ನ ತಂದು ಈ ನದಿಯಲ್ಲಿ ಬಿಸಾಡಬಾರದು. ಯಾಕೆಂದ್ರೆ ಇದೊಂದು ಪವಿತ್ರವಾದ ನದಿ, ಜೊತೆಗೆ ಅಲ್ಲೇ ಪವಿತ್ರವಾದಂತ ಒಂದು ಶಕ್ತಿಪೀಠ ಇದೆ. ಹೀಗಾಗಿ ಇಲ್ಲಿನ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳತಕ್ಕಂಥದ್ದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ ಅಂತ ಹೇಳ್ಬಹುದು. ಇಲ್ಲಿ ನೋಡಿ ಆತ್ಮೀಯರೇ, ಭಕ್ತರಿಗಾಗಿಯೇ ಈ ಬೋರ್ಡ್ ಅನ್ನ ಹಾಕಲಾಗಿದೆ. ಇಲ್ಲಿ ನೋಡಿ ಆತ್ಮೀಯರೇ, ಈ ದೇವಸ್ಥಾನ ನದಿಯಿಂದ ಎಷ್ಟೊಂದು ಎತ್ತರದಲ್ಲಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ನಮ್ಮ ಎದುರಿಗೆ ನದಿ ಹರಿತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿನ ವ್ಯವಸ್ಥೆಗಳು ನಿಜಕ್ಕೂ ಕೂಡ ನಾವು ಶ್ಲಾಘನೆ ಮಾಡಲೇಬೇಕು. ಯಾಕೆಂತಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚುತ್ತಾನೇ ಇರುತ್ತೆ. ಅದರಲ್ಲೂ ಕೂಡ ಒಂದು ಮಹತ್ವಪೂರ್ಣವಾದಂಥ ಒಂದು ವಿಶೇಷ ದಿನಗಳಂದು ಇಲ್ಲಿನ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಅಂಥವರಿಗೆ ಬರ್ತಕ್ಕಂಥ ಭಕ್ತರಿಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತು ದತ್ತಿ ಇಲಾಖೆ ಹಲವು ಯೋಜನೆಗಳನ್ನು ಕೂಡ ರೂಪಿಸಿಕೊಂಡು ಆ ಮೂಲಕವಾಗಿ ಎಲ್ಲ ರೀತಿಯ ನೆರವನ್ನು ನೀಡೋದಕ್ಕೆ ಸನ್ನದ್ಧವಾಗಿದೆ. ಈ ನದಿಯ ದಂಡೆಯ ಮೇಲ್ಭಾಗದಲ್ಲಿ ಆಸನಗಳ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಕೆಲ ಕಾಲ ನಾವು ಕೂತ್ಕೊಂಡು ಆ ತಂಪಾದ ಗಾಳಿಯನ್ನ ನಾವು ಆಸ್ವಾದಿಸಬಹುದು. ಜೊತೆಗೆ ಆ ಸುಂದರವಾದ ಪರಿಸರವನ್ನು ಕೂಡ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಸ್ಥಳ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿರ್ಬೋದು, ಜೊತೆಗೆ ಶಾಲಾ ಮಕ್ಕಳಿರ್ಬೋದು, ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂತಂದರೆ ಇಂಥ ಒಂದು ಪವಿತ್ರವಾದ ಸ್ಥಾನದಲ್ಲಿ ಬಂದು ನಿಂತುಕೊಂಡು ದೇವಿಯ ದರ್ಶನ ಮಾಡಿಕೊಂಡು ಹೋಗೋದ್ರಿಂದ ತಮ್ಮ ಕೋರಿಕೆಗಳು ಕೂಡ ಈಡೇರ್ತವೆ ಅನ್ನೋ ಉದ್ದೇಶದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಬರ್ತಾನೆ ಇರ್ತಾರೆ. ಇಲ್ಲಿ ನೋಡಿ ಶಾಲಾ ಮಕ್ಕಳು ತಮ್ಮ ಕೈಕಾಲುಗಳನ್ನು ತೊಳೆದುಕೊಂಡು ದೇವಿಯ ದರ್ಶನಕ್ಕೆ ಹೋಗೋದಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಬಟ್ಟೆಗಳನ್ನು ಒಣಗಿಸಿಕೊಳ್ಳೋದಕ್ಕೆ ಉತ್ತಮವಾದ ಸ್ಥಳಾವಕಾಶ ಇದೆ. ಈ ಒಂದು ಪ್ರದೇಶದಲ್ಲಿ ನಾವು ಬಟ್ಟೆಗಳನ್ನು ಒಣಗಿಸಿಕೊಳ್ಬೋದು. ಆತ್ಮೀಯರೇ, ಶ್ರೀ ನಿಮಿಷಾಂಬ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿವಿಧ ಸೇವೆಗಳ ಬಗ್ಗೆ ನಾವು ತಿಳಿತಾ ಹೋದರೆ ಇಲ್ಲಿ ಕುಂಕುಮಾರ್ಚನೆ ಇದೆ, ತ್ರಿಶತಿ ಕುಂಕುಮಾರ್ಚನೆ ಇದೆ, ಸಹಸ್ರನಾಮ ಕುಂಕುಮಾರ್ಚನೆ ಇದೆ, ಸಂಕಲ್ಪ ಸೇವೆ ಇದೆ, ಮಹಾಸಂಕಲ್ಪ ಸೇವೆ ಇದೆ, ಪಂಚಾಮೃತ ಅಭಿಷೇಕ ಇದೆ, ಆದಿತ್ಯ ಹೃದಯ ಪಾರಾಯಣ ಇದೆ, ಕ್ಷೀರಾಭಿಷೇಕ ಸೇವೆ ಇದೆ, ಉಡಿ ಕಾಣಿಕೆ ಇದೆ, ಸೀರೆ ಕಾಣಿಕೆ ಇದೆ, ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಯನ್ನು ಕೂಡ ನಾವು ಕೊಡಬಹುದಾಗಿದೆ. ಸಂಕಟಹರ ಚತುರ್ಥಿ ಪೂಜೆ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ನಾಮಕರಣ ಸಮಾರಂಭ ಕೂಡ ಮಾಡಬಹುದು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ತುಲಾಭಾರ ಸೇವಕನಿಕೆ, ಅಕ್ಷರಾಭ್ಯಾಸ, ಏಕವಾರ ರುದ್ರಾಭಿಷೇಕ, ದುರ್ಗಾ ಸಪ್ತಸತಿ ಪಾರಾಯಣ, ಪ್ರದೋಷಕಾಲ ಅಭಿಷೇಕ, ಸಂಪುಟೀಕರಣ ಪಾರಾಯಣ, ಏಕಾದಶವಾರ ರುದ್ರಾಭಿಷೇಕ, ಶ್ರೀ ಸತ್ಯನಾರಾಯಣ ಪೂಜೆ, ಕನಕ ಅಭಿಷೇಕ ಮತ್ತು ಪಂಚಕಲಶ ಮಹಾಭಿಷೇಕ ಸೇವೆ, ಸುವರ್ಣ ಪುಷ್ಪ ಅರ್ಚನೆ ಸೇವೆ, ಮಹಾ ನೈವೇದ್ಯ ಪ್ರಸಾದ ಸೇವೆ, ಮಹಾ ಹೋಮ ಸೇವೆ, ವಾಹನ ಪೂಜೆ, ಪೌರ್ಣಿಮೆ ಸೇವೆ, ಶಾಶ್ವತ ಪೂಜಾ ನಿಧಿ, ಇವೆಲ್ಲವುಗಳನ್ನು ಕೂಡ ನಾವು ಈ ದೇವಸ್ಥಾನದಲ್ಲಿ ಮಾಡಬಹುದಾಗಿದೆ. ಇಲ್ಲಿ ಸೂಚಿಸಲಾದ ಮುಖ್ಯವಾದಂತಹ ಪೂಜೆಗಳನ್ನು, ಹೋಮಗಳನ್ನು, ಸೇವೆಗಳನ್ನು ಪ್ರತಿ ತಿಂಗಳ ಹುಣ್ಣಿಮೆಯಂದು ಸಾಮೂಹಿಕವಾಗಿ ಮಾಡಲಾಗ್ತಾ ಇದೆ.
ಭಕ್ತರು ಈ ಪೂಜೆ ಮತ್ತು ಸೇವೆಗಳಲ್ಲಿ ಭಾಗವಹಿಸಬಹುದಾಗಿದೆ. ಶ್ರೀ ನಿಮಿಷಾಂಬ ದೇವಸ್ಥಾನದ ಸಮಯ ಸೋಮವಾರದಿಂದ ಭಾನುವಾರ ಬೆಳಗ್ಗೆ 6:30ರಿಂದ ರಾತ್ರಿ 8:30ರವರೆಗೆ ಇರುತ್ತದೆ. ಈ ದೇವಸ್ಥಾನದಲ್ಲಿ ಶ್ರೀ ನಿಮಿಷಾಂಬ ಜಯಂತಿ ಮಹೋತ್ಸವವನ್ನು ಕೂಡ ಆಚರಿಸಲಾಗ್ತಾ ಇದೆ. ನಿಮಿಷಾಂಬ ಜಯಂತಿಯನ್ನ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿ ಎಂದು ನಡೆಸಲಾಗುತ್ತದೆ. ಇದು ಏಪ್ರಿಲ್ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಉತ್ಸವ. ಇದು ಈ ಮೂರ್ತಿಗೆ 108 ಕಳಶದೊಂದಿಗೆ ಅಭಿಷೇಕ ನಡೆಯಲಿದೆ. ಪೂಜೆಯ ಸಮಯದಲ್ಲಿ ದೇವಾಲಯದಲ್ಲಿ ಹೋಮಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆ ಮುಖ್ಯವಾದ ಹೋಮಗಳಲ್ಲಿ ಗಣಪತಿ ಹೋಮ, ನಿಮಿಷಾಂಬ ಹೋಮ, ಮೃತ್ಯುಂಜಯ ಹೋಮ, ಶ್ರೀ ಲಕ್ಷ್ಮೀನಾರಾಯಣ ಹೋಮ, ಇದಲ್ಲದೆ ದುರ್ಗಾ ಹೋಮ, ಚಂಡಿಕಾ ಹೋಮ, ವಾಸನಾಂಬ ಜಯಂತಿ ಹಾಗೂ ನವರಾತ್ರಿ ವಿಶೇಷ ಪೂಜೆ ಕೂಡ ಇಲ್ಲಿ ನಡೆಯಲಿದೆ. ಇಲ್ಲಿ ನೋಡಿ ಆತ್ಮೀಯರೇ, ನಿಮಿಷಾಂಬ ದೇವಸ್ಥಾನದ ಹೊರಭಾಗದಲ್ಲಿ ನವಗ್ರಹದ ಒಂದು ಪುಟ್ಟ ಗುಡಿಯನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಪಕ್ಕದಲ್ಲಿಯೇ ಒಂದು ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷದ ಕೆಳಗಡೆ ನಾಗ ಪ್ರತಿಷ್ಠೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿಯೂ ಕೂಡ ಭಕ್ತರು ತಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳೋದಕ್ಕೆ ಇದು ಕೂಡ ಒಂದು ಉತ್ತಮವಾದ ಸ್ಥಳ ಅಂತಲೇ ಹೇಳಬಹುದು. ಇಲ್ಲಿ ಗಣೇಶ ಮತ್ತು ನಾಗ ಪ್ರತಿಷ್ಠೆ ಮಾಡಿರುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಬಹಳ ಪುರಾತನವಾದಂತಹ ಅಶ್ವತ್ಥ ವೃಕ್ಷವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇಂದು ನಾವು ಶ್ರೀ ನಿಮಿಷಾಂಬ ತಾಯಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ಸಂತಸ ತರಿಸಿದೆ. ಅದರಲ್ಲೂ ಕೂಡ ಆ ಮಹಾಮಾತೆಯ ದರ್ಶನವಾಗಿರೋದು ನಮ್ಮ ಭಾಗ್ಯ ಅಂತಾನೆ ಅನ್ಕೋಬಹುದು. ನಿಮಿಷಾಂಬ ದೇವಸ್ಥಾನದ ಹಿಂಭಾಗದಲ್ಲಿ ದಾಸೋಹ ಭವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇತ್ತೀಚೆಗೆ ಈ 2 ತಿಂಗಳ ಹಿಂದೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಂದಿಷ್ಟು ತೀರ್ಥ ಪ್ರಸಾದದ ವ್ಯವಸ್ಥೆ ಆಗಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಇದು ಪ್ರಾರಂಭವಾಗಿರೋದ್ರಿಂದ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಈ ಭವನದಲ್ಲಿನೇ ಬರ್ತಕ್ಕಂಥ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಳೋದು ಈ ಮೂಲಕ ನಾನು ಕೇಳಿಕೊಳ್ತೇನೆ. ದೇವಸ್ಥಾನದ ರಾಜಗೋಪುರದ ಮುಂಭಾಗದಲ್ಲಿ ವಿಶಾಲವಾದ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಬರ್ತಕ್ಕಂಥ ಭಕ್ತರಿಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ನಿಜಕ್ಕೂ ಕೂಡ ಬಹಳಷ್ಟು ಶ್ರಮಿಸಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಮತ್ತು ವೆಹಿಕಲ್ಗಳನ್ನು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಶ್ರೀರಂಗಪಟ್ಟಣಕ್ಕೆ ಬಂದರೆ ಪಕ್ಕದಲ್ಲೇ ಇರತಕ್ಕಂಥ ಗಂಜಾಂ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನವನ್ನು ನಾವು ಕಾಣಬಹುದಾಗಿದೆ. ನನ್ನ ಶಿಶಿರಶ್ಮಿ ಚಾನಲ್ ವೀಕ್ಷಕರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ಒಂದು ಜಗನ್ಮಾತೆಯ ದರ್ಶನ ಭಾಗ್ಯ ತಮ್ಮೆಲ್ಲರಿಗೂ ಸಿಗಲಿ. ನೀವು ಕೂಡ ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಿಷಾಂಬ ದೇವಿಯ ದರ್ಶನ ಭಾಗ್ಯವನ್ನು ಪಡೆಯಿರಿ. ನಿಜಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ಕೂಡ ಹಲವು ರೀತಿಯ ಚಮತ್ಕಾರಗಳನ್ನು ನೀವು ಕಾಣಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೇನೆ.
ನಮಸ್ಕಾರಗಳೆಲ್ಲ ಆತ್ಮೀಯರೇ. ಶ್ರೀ ನಿಮಿಷಾಂಬಾ ದೇವಸ್ಥಾನದ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ. ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.